ಸೊ ಅಲ್ಲೋ ಗೈಸ್ ಎಲ್ಲರೂ ಆಗಿದ್ರೆ ಎಲ್ಲರೂ ಚೆನ್ನಾಗಿ ಅನ್ಕೊಂತೀನಿ. ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ತಮ್ಮನೇಲೂ ಟೈಟಲ್ ನೋಡಲ್ಲಿ ನಿಮಗೆ ಗೊತ್ತಾಗುತ್ತೆ ಅನ್ಕೊತೀನಿ ಏನು ಟಾಪಿಕ್ ಅಂತ. ನಾವು ಇವತ್ತು ಆಕ್ಟಿವಾ BS6 ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ. ಎಲ್ಲರಿಗೂ ಕುತೂಹಲ ಇರುತ್ತೆ ಎಷ್ಟು ಮೈಲೇಜ್ ಕೊಡುತ್ತೆ ಆಕ್ಟಿವಾ ಎಲ್ಲರೂ ಆಕ್ಟಿವಾ ಅಂತಾರಲ್ಲ ಅಂತ. ನೋಡೋಣ ಎಷ್ಟು ಮೈಲೇಜ್ ಕೊಡ್ತದೆ ಅಂತ. ಈ ವಿಡಿಯೋ ಅದಕ್ಕೋಸ್ಕರನೇ ಮಾಡ್ತಿರೋದು. ನೋಡೋಣ ಮೈಲೇಜ್ ಎಷ್ಟು ಕೊಡ್ಬೋದು ಚೆಕ್ ಮಾಡೋಣ ಬನ್ನಿ ಗಾಯ್ಸ್. ಈಗ ಪೆಟ್ರೋಲು ಎಲ್ಲ ತೆಗೆದಿದ್ದೀವಿ, ಆದರೂ ಸ್ವಲ್ಪ ಲೈಟಾಗಿದೆ ಪೆಟ್ರೋಲು. ನೋಡೋಣ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ. ಗೂಗಲ್ ಕ್ಲೇಮ್ ಮಾಡೋದು 50 ಕೊಡುತ್ತೆ ಅಂತ. ನೋಡೋಣ ಎಷ್ಟು ಕೊಡುತ್ತೆ ಅಂತ. ಶೋರೂಮಿಂದ ಹೇಳಿರ್ತಾರೆ 55 ಕೊಡ್ತದೆ ಅಂತ. ನೋಡೋಣ ರಿಯಲಿಗೆ ಎಷ್ಟು ಕೊಡುತ್ತೆ ಆಕ್ಟಿವಾ BS6 ಮೈಲೇಜ್ ಅಂತ. ಬನ್ನಿ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಚಾನಲ್ಗೆ ಯಾರೋ ಹೊಸಬರಿಗೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಆಕ್ಟಿವ್ ಯಾರ್ಯಾರು ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿರಿ ಅಂತ. ಬನ್ನಿ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೆಟ್ರೋಲ್ ತೆಗೆದಿದ್ದೀನಿ, ಆದರೂ ಸ್ವಲ್ಪ ಗಾಡಿ ಸ್ಟಾರ್ಟ್ ಆಗಿದೆ. ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. ನೋಡ್ಬೋದು ಅಲ್ಲೇ ಗಾಡಿ ಜರ್ಕ್ ಹೊಡಿತಿದೆ. ಪೆಟ್ರೋಲ್ ಎಲ್ಲ ಫುಲ್ ತೆಗೆದಿದ್ದೀವಿ, ಆದ್ರೂ ಸ್ವಲ್ಪ ಇರುತ್ತಲ್ಲ ಪೈಪಲ್ಲಿ ಇರುತ್ತಲ್ಲ, ಅದಕ್ಕೋಸ್ಕರ ಇನ್ನೂ ಓಡ್ತಾಯಿದೆ ಗಾಡಿ. ನೋಡೋಣ ಇನ್ನೂ ಎಷ್ಟು ಹೋಗುತ್ತೆ ಅಂತ. ಹೋದಾದ್ಮೇಲೆ ಎಲ್ಲ ಫುಲ್ ಖಾಲಿ ಆದಮೇಲೆ ಪೆಟ್ರೋಲ್ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕಿ ಮೇಲೆ ಟೆಸ್ಟ್ ಮಾಡ್ತೀನಿ. ಅರ್ಧ ಲೀಟ್ರನ್ನ ಇಂಟು 2 ಮಾಡಿಕೊಂಡ್ರೆ ನಿಮಗೆ 1 ಲೀಟ್ರ್ ಎಷ್ಟು ಕೊಡುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ವೀಡಿಯೋ ಜಾಸ್ತಿ ಲೆಂತಿ ಆಗೋದು ಬೇಡ ಅಂತ ಅಂದ್ಬಿಟ್ಟು 1/2 ಲೀಟ್ರ್ ಹಾಕ್ಬಿಟ್ಟು ಮೈಲೇಜ್ ಟೆಸ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಗಾಯ್ಸ್ ನೋಡೋಣ ಎಷ್ಟು ಕೊಡ್ಬೋದು ಮೈಲೇಜ್ ಅಂತ. ಇನ್ನೂ ಓದಿದೆ ಗಾಡಿ, ನೋಡೋಣ ಎಲ್ಲಿಗೆ ಹೋಗಿ ಸ್ಟಾಪ್ ಆಗುತ್ತೆ ಅಂತ. ಇವತ್ತು ಬರೀ ಹೈವೇಲಿ ಟೆಸ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಅಲ್ಲೇ ಗಾಡಿ ಜರ್ಕ್ ಹೊಡಿತಿದೆ. ಪೆಟ್ರೋಲ್ ಫುಲ್ಲು ಡ್ರೈ ಆದಮೇಲೂ ಗಾಯಿಸಿದ್ದು 1 ಕಿಲೋಮೀಟ್ರ್ ಹೋಗುತ್ತೆ ಆರಾಮಾಗಿ. ನೋಡ್ರಿ ಅಲ್ಲೇ 500 ಮೀಟ್ರ್ ಬಂದಿದೆ, ಇನ್ನೂ ಹೋಗ್ತಾಯಿದೆ ಗಾಡಿ. ಎಷ್ಟು ಹೋಗುತ್ತೆ ನೋಡೋಣ ಗಾಯ್ಸ್. ಕಂಪ್ಲೀಟ್ಲಿ ಗಾಡಿ ಆಫ್ ಆಗ್ತಾಯಿದೆ. ಫುಲ್ ಡ್ರೈ ಆಗಿದೆ ಪೆಟ್ರೋಲು, ಫುಲ್ ಡ್ರೈ ಮಾಡಿದ್ದೀನಿ. ನೋಡೋಣ ಈಗ 1/2 ಲೀಟ್ರ್ ಹಾಕ್ಬಿಟ್ಟು ಟೆಸ್ಟ್ ಮಾಡ್ತೀನಿ ಎಷ್ಟು ಕೊಡುತ್ತೆ ಮೈಲೇಜ್ ಅಂತ. ನಾನು ಚೆಕ್ ಮಾಡ್ತಿರೋದು ಹೈವೇಲಿ 60 ಇಲ್ಲ 70 ಮೇಂಟೈನ್ ಮಾಡ್ತೀನಿ. ಇಲ್ಲ ಟಾಪ್ ಸ್ಪೀಡ್ ಹಂಗೆಲ್ಲ ಫುಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಹೈವೇಲಿ ಎಷ್ಟು ಕೊಡ್ಬೋದು ಅಂತ ಚೆಕ್ ಮಾಡ್ತೀನಿ. ಸಿಟಿಲಿ ಹೈವೇಲಿ ಓಡಾಡ್ತಿರ್ಬೋದು, ಮೈಲೇಜ್ ಎಷ್ಟು ಕೊಡ್ಬೋದು ಅಂತ ಆರಾಮಾಗಿ ನೀವು ಈ ವಿಡಿಯೋದಿಂದ ತಿಳ್ಕೊಬೋದು. ಯಾವ್ದಾನ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ಆ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್. ಈ ಗಾಡಿಗೆ ಈಗ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಈಗ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಇವಾಗ ಅರ್ಧ ಲೀಟ್ರ್ ಪೆಟ್ರೋಲ್ ಆಯ್ತು ತಂದಿದ್ದೀನಿ. ಈಗ ಈ ಗಾಡಿಗೆ ಹಾಕ್ತೀನಿ, ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. ಬನ್ನಿ ಗಾಯ್ಸ್ ಈಗ ಪೆಟ್ರೋಲ್ನ ಹಾಕೋಣ. ಎಷ್ಟು ನೋಡ್ತಾ ಇರ್ಬೋದು ಅರ್ಧ ಲೀಟ್ರ್ ಪೆಟ್ರೋಲಿಗೆ ಇದಕ್ಕೆ ಇಂಜೆಕ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಗೈಸ್ ಈಗ ಆಕ್ಟಿವಾ BS6 2024 ಮಾಡಲಿದು ಎಷ್ಟು ಕೊಡ್ಬೋದು ಅಂತ ಮೈಲೇಜ್ ಟೆಸ್ಟ್ ಮಾಡಿ ನೋಡೋಣ. ನಿಮ್ಮ ಹತ್ರ ಅದನ್ನು ಆಕ್ಟಿವಾ ಇದ್ದರೆ ನಿಮ್ಮದು ಗಾಡಿ ಎಷ್ಟು ಮೈಲೇಜ್ ಕೊಡ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನಮಗೆ. 15,643 ಕಿಲೋಮೀಟ್ರು ಇದೆ ಕರೆಕ್ಟಾಗೆ. ನೋಡೋಣ ಎಷ್ಟು ಕೊಡ್ಬೋದು ಮೈಲೇಜು. 1/2 ಲೀಟ್ರು ಈಗ ಇಂಜೆಕ್ಟ್ ಮಾಡಿದ್ದೀನಿ. ಅದನ್ನು 1 ಲೀಟ್ರು ಇಂಟು 2 ಮಾಡ್ಕೊಳ್ರಿ, ನಿಮಗೆ ಗೊತ್ತಾಗುತ್ತೆ 1 ಲೀಟ್ರ್ ಮೈಲೇಜ್ 1 ಲೀಟ್ರು ಪೆಟ್ರೋಲ್ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಬನ್ನಿ ಗಾಯ್ಸ್ ಇವತ್ತು ಆಕ್ಟಿವಾ BS6 ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಟೆಸ್ಟ್ ಮಾಡೋಣ. ನಾನು ಟೆಸ್ಟ್ ಮಾಡ್ತಿರೋದು ಬಂದು ಹೈವೇಲಿ ಟೆಸ್ಟ್ ಮಾಡ್ತಾಯಿದ್ದೀನಿ. ಹೈವೇಗೂ ನಾರ್ಮಲ್ ಸಿಟಿ ರೋಡಿಗೂ ಆಮೇಲೆ ಲೋಕಲ್ ರೋಡಿಗೂ ಎಲ್ಲ ನೀವು ಕಂಪೇರ್ ಅಂದರೆ ಒಂದು 2 ಇಲ್ಲ 3 ಕಿಲೋಮೀಟ್ರು ಲೆಸ್ ಮಾಡ್ಕೊಂಬಿಡ್ರಿ. ಯಾಕಂದರೆ ಲೋಕಲಾಗಿ ಎಸ್ಕೇಟ್ರ್ ಬಿಡ್ತಾ ಇರ್ತೀವಿ. ಹೈವೇಗೆ ಅಂದರೆ ಒಂದೇ ಇದರಲ್ಲಿ ಇಟ್ಕೊಂಡಿರ್ತೀವಲ್ಲ, ಆದ್ದರಿಂದ ನಾರ್ಮಲ್ಲು ಗೇರ್ ಗಾಡಿ ಥರ ಸಿಟೀಲಿ ಟ್ರಾಫಿಕಲ್ಲಿ ಗೇರ್ ಕೊಟ್ಟು ಹೊಡಿತೀವಲ್ಲ, ಆಮೇಲೆ ಲೋಕಲ್ ಅಷ್ಟೇ ಜಾಸ್ತಿ ಗೇರ್ ಕೊಟ್ಟು ಹೊಡಿತಿರ್ತೀವಲ್ಲ, ಅದೇ ಥರ ಸೇಮ್ ಎಸ್ಕೇಟ್ರ್ ಇದಕ್ಕೆ ಬಿಟ್ಟು ಹೊಡಿತೀವಲ್ಲ, ಅದಕ್ಕೆ ಹಂಗಾಗಿ ಕಂಪೇರ್ ಮಾಡ್ಕೊಂಬಿಡ್ರಿ. ನೋಡೋಣ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಹಂಗೆ ಟೆಸ್ಟ್ ಮಾಡ್ತೀನಿ ಬನ್ನಿ. ಎಷ್ಟು ಹೋಗುತ್ತೆ ನೋಡೋಣ ಟಾಪ್ ಸ್ಪೀಡು. ರೀಚ್ ಆಗಿದೆ. 109 cc ಇದು ಇಂಜಿನ್. ಇದು ಇಷ್ಟು ಸಾಕು ಅನಿಸುತ್ತೆ 80 ಹೋಗೋದು. 109 cc ಇಷ್ಟೊಂದು ಹೋಗ್ತಿರೋದು ಹೆಚ್ಚು ಗಾಡಿಗಳು. 82 ಇಲ್ಲ 83 ಅಂತ ನೀವು ಮೈಂಡಲ್ಲಿ ಇಟ್ಕೊಳ್ರಿ. 82 ಅಷ್ಟೇ ಇದು. 80 ಇಲ್ಲ 82 ಇಲ್ಲ 83 ಲಾಸ್ಟು. ಡಿಜಿಟಲ್ ಮೀಟ್ರ್ಗಳು ಕೊಟ್ಟಿರ್ತಾರಲ್ಲ ಅದ್ರಾಗ ತೋರಿಸೋದೆ ಒಂದು 90 ತನಕ ತೋರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಡಿಜಿಟಲ್ ಮೀಟ್ರ್ಗಳಲ್ಲಿ. ಗಾಯ್ಸ್ ನೀವು ನೋಡ್ತಾ ಇರ್ಬೋದು ಅಲ್ಲೇ ಫೈನಲ್ಲಿ 10 ಕಿಲೋಮೀಟ್ರ್ ಅಲ್ಲೇ ಬಂದಿದೆ ಗಾಡಿ. ನೋಡೋಣ ಇನ್ನೂ ಎಷ್ಟು ಹೋಗ್ಬೋದು ಅಂತ. ನಾನು ಮೋಸ್ಟ್ಲಿಗೆ 25 ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. 50 ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಕೊಡುತ್ತೆ ಅಂತ. 19ವರೆಗೆ ಫುಲ್ ಕಂಪ್ಲೀಟ್ಲಿ ಗಾಡಿ ಸ್ಟಾಪ್ ಆಗೋ ರೀತಿ ಕಾಣ್ತಿದೆ ಇವಾಗ.
ಎಸ್ಕೇಟ್ರ್ ಫುಲ್ ಹಿಡ್ತಿದ್ದೀನಿ, ಓತಿಲ್ಲ. ನೋಡೋಣ ಎಷ್ಟು ಹೋಗ್ಬೋದು ಗಾಡಿ ಅಂತ. ಕಂಪ್ಲೀಟ್ಲಿ 20 ಕಿಲೋಮೀಟ್ರು ಓಡಿದೆ ಗಾಡಿ. 20 ಅಲ್ಲೇ ಕಂಪ್ಲೀಟ್ ಆಯಿತು. 20 ಕಿಲೋಮೀಟರ್ಸು. 43ಕ್ಕೆ ಸ್ಟಾರ್ಟ್ ಮಾಡಿದ್ದು, 63 ಆಗಿದೆ ಇವಾಗ. ಕಂಪ್ಲೀಟ್ಲಿ ಗಾಡಿ ಆಫ್ ಆಗಿದೆ. ಈಗ ನೋಡೋಣ, ಇನ್ನೊಂದ್ಸತಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. 20 ಕಿಲೋಮೀಟ್ರ್ ಗಾಡಿ ಆಫ್ ಆಗಿದೆ. ಗೈಸ್ ಗಾಡಿ ಆನ್ ಆಗ್ತಿಲ್ಲ, ಗಾಡಿ ಮೂವ್ ಆಗ್ತಿಲ್ಲ ಗೈಸ್. ಗಾಡಿ ಆನ್ ಆದರೂ ನೋಡೋಣ ಎಷ್ಟು ಹೋಗುತ್ತೆ ಅಂತ. ತಿರ್ಗಾ ನೋದ್ರಿಂದ ಇನ್ನು 500 ಮೀಟ್ರ್ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆಫ್ ಆಗೋಯ್ತು, 500 ಮೀಟ್ರ್ ಓಡಲಿಲ್ಲ. ನೋಡೋಣ, ಮತ್ತೊಮ್ಮೆ ಟ್ರೈ ಮಾಡ್ತೀನಿ. ನೋಡೋಣ ಗೈಸ್ ಗಾಡಿ ಮೂವ್ ಆಗ್ತಿದೆ, ಎಷ್ಟು ಹೋಗ್ಬೋದು ಅಂತ. ಗೈಸ್ 300 ಮೀಟ್ರ್ ಹೋಗಿ ತಿರ್ಗಾ ಆಫ್ ಆಗಿದೆ ಗಾಡಿ. ನೋಡೋಣ, ಮತ್ತೊಮ್ಮೆ ಟ್ರೈ ಮಾಡ್ತೀನಿ. ಇಲ್ಲ ಗೈಸ್, ಗಾಡಿ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಟೋಟಲ್ಲು 20 ಕಿಲೋಮೀಟ್ರು 300 ಮೀಟ್ರ್ ಹೋಗಿಟ್ಟಿದೆ. ಆಕ್ಟಿವಾ BS6 2024 ಮಾಡಲು. ಮೈಲೇಜ್ ಒಂದು 41 ಆಗೋಲ್ಲ ಅನಿಸುತ್ತೆ. 46 ಮೀಟ್ರ್ ಆಗುತ್ತೆ. 40 ಎಕ್ಸಾಕ್ಟಾಗಿ ಹೇಳ್ಬೇಕು ಅಂದರೆ 40 ಕಿಲೋಮೀಟ್ರ್ ಕೊಡುತ್ತೆ. 40 ಕಿಲೋಮೀಟ್ರ್ ಕೊಡುತ್ತೆ 1 ಲೀಟ್ರಿಗೆ. ನಾನು ಹಾಫ್ ಲೀಟ್ರ್ ಹಾಕಿ ಟೆಸ್ಟ್ ಮಾಡಿದ್ದು. 21 300 ಮೀಟ್ರಿಗೆ ಆಫ್ ಆಗಿದೆ. 20 ಅಂದ್ಕೊಂಡ್ರೂ 40 ಕೊಡುತ್ತೆ ಅಷ್ಟೇ ಗಾಯ್ಸ್ ಮೈಲೇಜ್ ಆಕ್ಟಿವಾ BS6. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್.